ಡಿಕೆ ಸುರೇಶ್ ಅವರ ತಂಗಿ ಅಂತ ಹೇಳಿಕೊಂಡು ಕೋಟಿ ಕೋಟಿ ಹಣ ಸುಲಿಗೆ ಮಾಡಿದಂತಹ ವಂಚನೆ ಪ್ರಕರಣದ ಆರೋಪಿಯಾಗಿರುವ ಐಶ್ವರ್ಯ ಗೌಡ ಈ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ಗಳು ಸಿಗ್ತಾ ಹೋಗ್ತಾ ಇದೆ. ಈ ಪ್ರಕರಣದಲ್ಲಿ ನಟ ಧರ್ಮನ ಪಾತ್ರವೂ ಕೂಡ ಇದೆ. ಡಿಕೆ ಸುರೇಶ್ ಅವರ ಧ್ವನಿಯಲ್ಲಿ ಧರ್ಮ ಮಾತನಾಡಿದ್ದ ಅನ್ನುವಂತಹ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮ ಕ್ಲಾರಿಟಿ ಕೊಟ್ಟಿದ್ರು, ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ. ಆದರೆ ಇವತ್ತು ಒಂದು ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಧರ್ಮಾನೇ ಡಿಕೆ ಸುರೇಶ್ ಹೆಸರಲ್ಲಿ ಮಾತನಾಡಿದ್ದು ಅನ್ನೋದಕ್ಕೆ ಈ ಆಡಿಯೋ ಸಾಕ್ಷ್ಯ. ಐಶ್ವರ್ಯ ಗೌಡ ವಂಚನೆ ಕೇಸ್ಗೆ ಟ್ವಿಸ್ಟ್ ಪಡೆದುಕೊಂಡಿದೆ. ಡಿಕೆ ಸುರೇಶ್ ಧ್ವನಿಯಲ್ಲಿ ಮಾತನಾಡಿದ್ದು ನಟ ಧರ್ಮ. ಡಿಕೆ ಸುರೇಶ್ ಧ್ವನಿಯಲ್ಲಿ ಮಾತನಾಡಿದ್ದು ನಾನೇ ಅಂತ ಧರ್ಮ ಒಪ್ಕೊಂಡಿರುವಂತಹ ಆಡಿಯೋ ಒಂದು ಈಗ ಹೊರಕ್ಕೆ ಬಂದಿದೆ. ನಟ ಧರ್ಮ ಮತ್ತು ವನಿತಾ ಐತಾಳ್ ಇಬ್ಬರ ನಡುವಿನ ಸಂಭಾಷಣೆಯ ಆಡಿಯೋ ಇದಾಗಿದೆ. ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಡಿಯೋ ಲಭ್ಯವಾಗಿದ್ದು, ಈ ಆಡಿಯೋದಲ್ಲಿ ಧರ್ಮ, ನಾನು ಡಿಕೆ ಸುರೇಶ್ ಹೆಸರಲ್ಲಿ ಮಾತನಾಡಿದ್ದು ನಿಜ, ನನ್ನ ಮೂಲಕವಾಗಿ ಐಶ್ವರ್ಯ ಗೌಡ ಮಾತನಾಡಿಸಿದ್ಲು, ಆದರೆ ನಿಮಗೆ ಅನ್ಯಾಯ ಆಗ್ತಿದೆ ಅಂತ ತಿಳಿದು ನಾನು ನಿಮ್ಮ ಜೊತೆಗೆ ಮಾತನಾಡ್ತಿದ್ದೀನಿ ಅಂತೆಲ್ಲ ಹೇಳ್ಕೊಂಡಿದ್ದಾನೆ. ಇದರಲ್ಲಿ ಎಷ್ಟು ಕೋಟಿ ವಂಚನೆ ಆಗಿದೆ ಇದು ನಿಮಗೆ ಗೊತ್ತಿರಲಿಲ್ವಾ, ಗೊತ್ತಿದ್ದು ನೀವು ಅವಳ ಜೊತೆಗೆ ಸಾಥ್ ಕೊಟ್ರಾ ಎಂಬಿತ್ಯಾದಿ ವಿಚಾರಗಳನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ. ಡಿಕೆ ಸುರೇಶ್ ಅಂತ ಮಾತನಾಡಿದ್ದು ನಾನೇ ಅಂತ ಧರ್ಮ ಒಪ್ಕೊಂಡಿರುವಂತಹ ಆಡಿಯೋ ಇದು. ವನಿತಾ ಐತಾಳ್ ಜೊತೆಗೆ ಈ ಮಾತನಾಡಿದ್ದಾರೆ. ಐಶ್ವರ್ಯ ಗೌಡ ಮಾತು ಕೇಳಿ ಈ ರೀತಿ ಮಾತನಾಡ್ಬಿಟ್ಟೆ, ಈ ರೀತಿ ನಿಮಗೆ ಮೋಸ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ, ಅಣ್ಣ ಬ್ಯುಸಿ ಇದ್ದಾರೆ ನೀವೇ ಮಾತಾಡಿ ಅಂತ ನನ್ನ ಕೈಯಲ್ಲಿ ಮಾತನಾಡಿಸಿದ್ರು, ಇಷ್ಟೇ ನನಗೆ ಗೊತ್ತಿರೋದು, ಎಲ್ಲವೂ ಮಾಡಿದ್ದು ಐಶ್ವರ್ಯ ಗೌಡ ಅಂತ ಐಶ್ವರ್ಯ ಮೇಲೆ ಹಾಕಿ ನಾನು ಮಾತನಾಡಿದ್ದು ಅನ್ನೋದನ್ನು ಒಪ್ಕೊಂಡಿದ್ದಾರೆ ಧರ್ಮ. ನಮಸ್ತೆ ಧರ್ಮ ಅವರೇ. ನಮಸ್ತೆ ವನಿತಾ ಅವರೇ. ನಿಮಗೆ ನಾನು 3 ತಿಂಗಳಿಂದ ನಾನು ನಿಮ್ಮೊಂದು ಮಾತು ಹೇಳಿದೆ. ನೀವು ಏನು ಕ್ವಶನ್ ಕೇಳ್ಬೇಡಿ ಧರ್ಮ, ನಾನ್ ಕೇಳೋ ಕ್ವಶನ್ ನೀವು ಆನ್ಸರ್ ಹೇಳಿ ಆಯ್ತಾ. ನೀವು ನನಗೆ ಯಾಕೆ ತಿಬ್ಬೇಗೌಡ್ರ ನಂಬರ್ ಇಂದ ಕಾಲ್ ತಗೊಂಡು ಸಪ್ಲೈ ಮಾಡು ಗೋಲ್ಡ್ ಅಂತ ಹೇಳಿದ್ರಿ, ವಿತ್ ಪ್ರೂಫ್ ಇದೆ, ನನಗೆ ಏನೇ ಕೇಳಿದ್ರಿ ಅನ್ನೋದಕ್ಕೆ ಆನ್ಸರ್ ಹೇಳಿ. ಹಲೋ ಹಲೋ, ಹಾ ಹೇಳಿ. ದಯವಿಟ್ಟು ಕೇಳಿಸ್ಕೊಳ್ಳಿ, ನಾನೇ ನನ್ನ ಕೈಲೇ ಹೇಳ್ತಿರೋದು ಇವಳು, ಅದು ನಿಜಾನೇ. ಒಂದ್ ನಿಮಿಷ ಪಾಯಿಂಟ್ ಟು ಪಾಯಿಂಟ್ ಮಾತಾಡಿ. ಇವಾಗ ನಿಮಗೆ ಅಂದ್ರೆ ಯಾರು ಐಶ್ವರ್ಯ ಹೇಳ್ಸಿದ್ಲಾ? ಹೌದು. ಏನಂತ ಹೇಳ್ಸಿದ್ಲು? ಹೇಳ್ತಾ ಅಲ್ವಾ, ಹಿಂಗೆ ಇದು ಏನದು ಅಣ್ಣ ಹೇಳಿದಾರೆ, ನೀವು ಹೋಗಿದ್ರಂತ ಒಂದ್ಸಲ ಯಾರು ಇದಕ್ಕೆ ವನಿತಾ ಐತಾಳ್ ಅಂದ್ರೆ ಈ ಪ್ರಕರಣದಲ್ಲಿ ದೂರು ಕೊಟ್ಟಿರುವಂತಹ ದೂರುದಾರೆ ಐಶ್ವರ್ಯ ಗೌಡ. ಈಕೆ ಆರೋಪಿತ ಸ್ಥಾನದಲ್ಲಿರೋಳು. ಈಕೆಯ ಜೊತೆಗೂಡಿ ಧರ್ಮ ಕೂಡ ಡಿಕೆ ಸುರೇಶ್ ಹೆಸರಲ್ಲಿ ವನಿತಾ ಐತಾಳ್ಗೆ ಕರೆ ಮಾಡಿದಂತಹ ವಿಚಾರ ಸಂಬಂಧ ದೂರು ದಾಖಲಾಗಿದೆ. ಆದರೆ ಈ ಕೇಸ್ನಲ್ಲಿ ನಾನಿಲ್ಲ ಅಂತ ಧರ್ಮ ಅವರು ಮೇಲ್ನೋಟಕ್ಕೆ ಹೇಳಿದ್ದಾರೆ ಮಾಧ್ಯಮಗಳಿಗೆ. ಆದರೆ ಒಳೊಳಗೆ ಅವರೇ ಮಾತನಾಡ್ಕೊಳ್ಳುವಾಗ ವನಿತಾ ಜೊತೆಗೆ ಫೋನ್ನಲ್ಲಿ ಮಾತನಾಡುವ ಸಂದರ್ಭದಲ್ಲಿ ನಾನು ಡಿಕೆ ಸುರೇಶ್ ಅವರ ಹೆಸರಲ್ಲಿ ಮಾತನಾಡಿದ್ದು ನಿಜ ಅಂತ ಒಪ್ಕೊಂಡಿದ್ದಾರೆ. ನೀವು ಮಾತನಾಡಿದ್ರಿಂದಾಗಿ ನಾನು ಎಷ್ಟು ಕೋಟಿ ಕಳ್ಕೊಂಡಿದ್ದೀನಿ ಗೊತ್ತಾ ಅನ್ನುವಂತಹ ಮಾತುಗಳನ್ನು ಕೂಡ ವನಿತಾ ಐತಾಳ್ ಈ ಸಂದರ್ಭದಲ್ಲಿ ಧರ್ಮ ಅವ್ರನ್ನ ಪ್ರಶ್ನೆ ಮಾಡ್ತಾಳೆ. ನನಗೇನೂ ಗೊತ್ತಿಲ್ಲ, ಮಾತನಾಡು, ಅಣ್ಣ ಬ್ಯುಸಿ ಇದ್ದಾರೆ, ಇಷ್ಟೇ ಹೇಳು ಅಂದ್ರು, ಆ ಕಾರಣಕ್ಕೋಸ್ಕರ ನಾನು ಮಾತಾಡಿದೆ, ಇದೆಲ್ಲ ಮಾಡಿಸಿದ್ದು ಐಶ್ವರ್ಯ ಗೌಡ ಅಂತ ಐಶ್ವರ್ಯ ಗೌಡ ಹೇಳಿದಂತೆ ನಾನು ನಡ್ಕೊಂಡಿದ್ದೀನಿ ಅಂತ ಧರ್ಮ ಹೇಳ್ತಾರೆ. ನಮಸ್ತೆ ಧರ್ಮ ಅವರೇ. ನಮಸ್ತೆ ವನಿತಾ ಅವರೇ. ನಿಮಗೆ ನಾನು 3 ತಿಂಗಳಿಂದ ನಾನು ನಿಮ್ಮೊಂದು ಮಾತು ಹೇಳಿದೆ. ನೀವು ಏನು ಕ್ವಶನ್ ಕೇಳ್ಬೇಡಿ ಧರ್ಮ, ನಾನ್ ಕೇಳೋ ಕ್ವಶನ್ ನೀವು ಆನ್ಸರ್ ಹೇಳಿ ಆಯ್ತಾ. ನೀವು ನನಗೆ ಯಾಕೆ ತಿಬ್ಬೇಗೌಡ್ರ ನಂಬರ್ ಇಂದ ಕಾಲ್ ತಗೊಂಡು ಸಪ್ಲೈ ಮಾಡು ಗೋಲ್ಡ್ ಅಂತ ಹೇಳಿದ್ರಿ, ವಿತ್ ಪ್ರೂಫ್ ಇದೆ, ನನಗೆ ಏನೇ ಕೇಳಿದ್ರಿ ಅನ್ನೋದಕ್ಕೆ ಆನ್ಸರ್ ಹೇಳಿ. ಹಲೋ, ಹಲೋ, ಹಾ ಹೇಳಿ. ದಯವಿಟ್ಟು ಕೇಳಿಸ್ಕೊಳ್ಳಿ, ನಾನೇ ನನ್ನ ಕೈಲೇ ಹೇಳ್ತಿರೋದು ಇವಳು, ಅದು ನಿಜಾನೇ. ಒಂದ್ ನಿಮಿಷ ಪಾಯಿಂಟ್ ಟು ಪಾಯಿಂಟ್ ಮಾತಾಡಿ. ಇವಾಗ ನಿಮಗೆ ಅಂದ್ರೆ ಯಾರು ಐಶ್ವರ್ಯ ಹೇಳ್ಸಿದ್ಲಾ? ಹೌದು. ಏನಂತ ಹೇಳ್ಸಿದ್ಲು? ಹೇಳ್ತಾ ಅಲ್ವಾ, ಹಿಂಗೆ ಇದು ಏನದು
ಅಣ್ಣ ಹೇಳಿದ್ದಾರೆ, ನೀವು ಹೋಗಿದ್ರಂತೆ ಒಂದ್ಸಲ ಯಾರು ಇದಕ್ಕೆ ಅಲ್ಲ ಸಬ್ಜೆಕ್ಟ್ ಎಲ್ಲ ಬಿಡ್ಬಿಡಿ, ನೀವ್ ಹೇಳಿ. ಅದನ್ನೇಮ್ಮ ಅಲ್ಲಿ ಹೋಗಿದಂತೆ ಹಿಂಗೆ ಆಮೇಲೆ ನನಗೆ ಇವಳು ನನಗೆ DK ಸುರೇಶ್ ತರ ನನಗ್ ಮಾತಾಡ್ಸಿದ್ದಾಳೆ. ಅದ್ನಾನು ಗೊತ್ತಿಲ್ಲ, ಇವಳು ನನಗ್ ಮಾತಾಡ್ಸಿರೋದು. ಇವನ್ ನನಗೆ ನಿನ್ನೆ ಮಧ್ಯಾಹ್ನ ನನಗ್ ಫೋನ್ ಮಾಡಿದಾಗ್ಲೇ ಟೋಟಲ್ ಕನ್ಫರ್ಮ್ ಆಗಿದ್ದು ಇವಳಿಗೆ DK ಸುರೇಶ್ ಮಾತಾಡಿಲ್ವೇನೋ ಅನ್ನೋದು ನನ್ ಪ್ರಕಾರ. ಸರ್ ನೀವು ಸಬ್ಜೆಕ್ಟ್ ಚೇಂಜ್ ಮಾಡಬೇಡಿ, ನಾನು ಕೇಳೋ ಕ್ವಶನ್ಗೆ ನೀವು ಆನ್ಸರ್ ಹೇಳ್ಬೇಕು. ನೋಡಿ ನಾನು ನಾಟಕನೂ ಮಾಡ್ತಾ ಇಲ್ಲ, ನನಗ್ ಗ್ಯಾಪ್ ಇಲ್ಲ. ಒಟ್ಟಲ್ಲಿ ಅದೇ ಗೋಲ್ಡ್ ಹೋಯ್ತಾರ ನೀವು ಮಾಡ್ತಿರಲ್ಲ, ನೀವು ಗೋಲ್ಡ್ ಕೊಡಮ್ಮ ಹತ್ತು ದಿನಕ್ಕೆ ಕೊಡಿ ಅಂತ ಹೇಳಿದ್ ಅದೇನೋ ನನ್ಗೆ ಗೊತ್ತಿಲ್ಲ. ಒಟ್ಟಲ್ಲಿ ಗೋಲ್ಡ್ ಕೊಡಿ, ಅದನ್ನ ನಿಮ್ಗೆ ಪೇಮೆಂಟ್ ಅವಾಗ ಕೊಡ್ತೀನಮ್ಮ ಅಂತ ಹೇಳ್ತಿರೋದು. ಹೇಳ್ಸಿದ್ಮೇಲೆ ಆಮೇಲೆ ಏನಕ್ಕೆ ಅದನ್ನ ಹೇಳ್ಸಿದ್ಲು ನಿಮ್ಮ ಹತ್ರ ಅವಳು? ಏನಕ್ಕೆ ಹೇಳ್ಸೋದು? ಅದೇ ಅವ್ಳು ನಿಮ್ಮ ಹತ್ರ ತಗೊಳಕ್ಕೆ ಅದೇ ಅಣ್ಣನಿಂದ ವ್ಯವಹಾರ ಮಾಡಿಸ್ತೀನಿ ನಾನು ಅವ್ರಿಗೆ, ಸದ್ಯಕ್ಕೆ ಅಣ್ಣ ಮಾತಾಡಕ್ಕಾಗಲ್ಲ, ನೀವು ಮಾತಾಡಿ ಆತರ ಅಂತ ಹೇಳಿರೋದು. ಅವಾಗ ನೀವ್ ಮಾತಾಡೋವಾಗ ಸ್ವಲ್ಪನಾದ್ರೂ ನಿಮಗ್ ಬೇಜಾರಾಗ್ಬಾರ್ದಾಗಿತ್ತ ಸರ್? ಇದಕ್ಕಿಂತ ಮುಂಚೆ ಅವಳೆಷ್ಟು ನನಗ್ ಟೋಪಿ ಹಾಕಿದ್ಲು, 5 ರಿಂದ 6 ಕೋಟಿ ಆಲ್ರೆಡಿ ಅವಳು ಟೋಪಿ ಹಾಕಿದ್ಲು ಅಂತ ಗೊತ್ತಿದ್ದು ನೀವ್ ಮತ್ತೆ ಮಾತಾಡ್ಸಿದ್ರಲ್ಲ. ನಾನ್ ಅವಾಗ ನೀವು DK ಶಿವಕುಮಾರ್ ಅಂತ ಸುರೇಶ್ ಅಂತ ನಂಬ್ಕೊಂಡು ತಿರ್ಗಾ ನನ್ನ ಹತ್ರ 10 kg ಗೋಲ್ಡ್ ಎತ್ಬಿಟ್ಲು. ನೀವ್ ಮಾತಾಡಿದ್ದು ಒಂದ್ ನಿಮಿಷ ಕೇಳಿ, ಒಂದ್ ನಿಮಿಷ ವರಲಿ ಆಯ್ತು, ಸರಿ ಅಲ್ವಾ? ಆಯ್ತು ಕೇಳಿ ಒಂದ್ ನಿಮಿಷ ಮಾತು ಕೇಳಿಸ್ಕೊಳ್ಳಿ. 1.5 6 10 ಪಕ್ಕಕ್ಕಿಡಿ. ಬಟ್ ನಿಮಗ್ ಗೊತ್ತಿತ್ತು ಅವಳು ನನಗ್ ಕೊಡ್ಬೇಕು ಅಂತ, ಕರೆಕ್ಟ್ ಅಲ್ವಾ? ಕರೆಕ್ಟ್ ತಾನೇ? ಹಂಗಿರುವಾಗ ನೀವು ಏನಕ್ಕೆ ಅವಳು ಹೇಳಿದ್ಲು ಅಂದ್ಬಿಟ್ಟು ನೀವ್ ಸುರೇಶ್ ನೀನು ಸಪ್ಲೈ ಮಾಡು, ನೀನು ಗೋಲ್ಡ್ ಅಂತ ನೀವ್ ನನಗೆ ಹೇಳಿದ್ರಿ. ಇದನ್ನೇ ನಾನು ಹೇಳ್ತಾ ಇರೋದು, ಸುರೇಶ್ ಅನ್ನೋದಕ್ಕೆ ಹೆಸರಲ್ಲಿ ನನಗೂ ಮಾಡ್ತಿದ್ದಾಳೆ. ಹಿಂಗೇನಪ್ಪ ನನ್ ತರದಲ್ಲಿ ಅಂದ್ರೆ ನನಗೋಸ್ಕರ ಮಾತಾಡೋದು ಹೇಳಿರೋದು. ಈಗ ನಾನು ಅದನ್ನೇ ಹೇಳಕ್ ಹೋಗ್ತಾ ಇದ್ದೀನಿ DK ಸುರೇಶ್ ಅವ್ರ ಹತ್ರ. ನಮಸ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಹದೇಶ್ರಿಂದ. ಮಹದೇಶ್, ಇಲ್ಲಿ ವನಿತಾ ಐತಾಳ್ ಜೊತೆಗೆ ಧರ್ಮ ಮಾತನಾಡೋ ಮೂಲಕವಾಗಿ ನಾನೇ ಮಾತಾಡಿದ್ದು ಅಂತ ಒಪ್ಕೊಂಡಿದ್ದಾರೆ. ಇಲ್ಲಿ ಧರ್ಮನೂ ಕೂಡ ಐಶ್ವರ್ಯ ಗೌಡಳ ಒಂದು ಬಲೆಯಲ್ಲಿ ಬಿದ್ದಿರೋದಾ ಅಥವಾ ಆತನೂ ಕೂಡ ಇದರಲ್ಲಿ ಒಬ್ಬ ಭಾಗಿದಾರನ? ದಿವ್ಯಾ, ಈ ಆಡಿಯೋ ಈಗ ಕೇಳಿಸ್ಕೊಂಡ್ವಿ. ಈ ಆಡಿಯೋದಲ್ಲಿ ವನಿತಾ ಐತಾಳ್ ಅಂದ್ರೆ ಮೋಸ ಒಳಗಾದವರು ಅವ್ರು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು. ಧರ್ಮ ಮತ್ತೆ ಐಶ್ವರ್ಯ ಗೌಡ ವಿರುದ್ಧವಾಗಿ ಅಂದ್ರೆ ಏನ್ FIR ದಾಖಲು ಮಾಡಿದ್ದಾರೆ ಅದರಲ್ಲಿ ಧರ್ಮ ಹೆಸರು ಕೂಡ ಇರುವಂತದ್ದು. ಅಂದ್ರೆ ಧರ್ಮ ನನ್ನ ಜೊತೆಗೆ ಕಾಲ್ ಮಾಡಿ ಈ ರೀತಿಯಾಗಿ DK ಸುರೇಶ್ ಮಾತಾಡ್ತಿದ್ದೀನಿ ಅನ್ನೋ ರೀತಿಯಾಗಿ ಮಾತಾಡಿ ನನ್ನ ನಂಬಿಕೆ ಮೋಸ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡಿರುವಂತದ್ದು. ಈಗ ಧರ್ಮ ಅವರನ್ನ ಕೇಳಿದಾಗ್ಲೂ ಕೂಡ ನಾನು ಮಾತಾಡಿಲ್ಲ ಅಂತಾನೆ ಹೇಳಿದ್ರು. ಆದ್ರೆ ಈಗ ಅವರೇ ಒಪ್ಪಿಕೊಂಡಿರುವಂತ ಆಡಿಯೋ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿರುವಂತದ್ದು. ಈ ಆಡಿಯೋದಲ್ಲಿ ಸ್ಪಷ್ಟವಾಗಿ ಅವರೇ ಹೇಳ್ತಾರೆ ಯಾವ ಕಾರಣಕ್ಕಾಗಿ ನಾನು ಒಪ್ಕೊಂಡೆ, ಏನು ಐಶ್ವರ್ಯ ಯಾವ ರೀತಿಯಾಗಿ ನನ್ನ ಮೇಲೆ ಒತ್ತಡ ಹೇರಿದ್ರು, ಐಶ್ವರ್ಯ ಹೇಳಿದಕ್ಕೆ ನಾನು ಈ ರೀತಿಯಾಗಿ DK ಸುರೇಶ್ ಮಾತಾಡ್ತಿದ್ದೀನಿ ಅನ್ನೋ ರೀತಿಯಾಗಿ ನಾನು ಮಾತನಾಡಿದೆ ಕೆಲವರ ಹತ್ರ ಅನ್ನೋ ತರದ ರೀತಿಯಾಗಿ ಒಪ್ಕೊಂಡಿದ್ದಾರೆ ಅವರು. ಜೊತೆಗೆ ಯಾಕೆ ನೀನ್ ಮಾತಾಡಿದ್ದು ಅಂದ್ರೆ DK ಸುರೇಶ್ ಅವರ ವಾಯ್ಸ್ ರೀತಿಯಾಗಿ ಇರುತ್ತೆ ನಿಂದು. DK ಸುರೇಶ್ ಅವರು ಹೇಳಿದ್ದಾರೆ, ಅಣ್ಣನೇ ಹೇಳಿದ್ದಾರೆ, ಅವ್ರು ಬಿಸಿ ಇರ್ತಾರೆ, ಅದಕ್ಕೆ ಕೆಲವು ಕಡೆ ಮಾತಾಡಕ್ ಆಗಲ್ಲ ಅನ್ನೋ ಕಡೆಗಳಲ್ಲಿ ನೀನ್ ಮಾತಾಡು ಅನ್ನೋ ತರ ಐಶ್ವರ್ಯ ಧರ್ಮಗೆ ಹೇಳಿದ್ರು ಅನ್ನೋ ತರ ಮಾತುಕತೆಗಳಾಗಿರುವಂತದ್ದು. ಅಂದ್ರೆ ಅವರು ಧರ್ಮ ಹೇಳ್ಕೊಂಡಿರುವಂತದ್ದು ವನಿತಾ ಐತಾಳ್ ಅವರ ಹತ್ರ. ಒಟ್ಟಾರೆ ಪೊಲೀಸರು ಈಗ ತನಿಖೆಯನ್ನ ಚುರುಕುಗೊಳಿಸ್ತಾ ಇದ್ದಾರೆ. ಈಗ ಐಶ್ವರ್ಯ ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ರು, ಧರ್ಮ ಅವ್ರಿಗೂ ಕೂಡ ವಿಚಾರಣೆಗೆ ಒಳಗಾಗುವಂತೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ವಿಚಾರಣೆಯ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿ ಹೊರ ಬೀಳುತ್ತೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕು. ಈಗ ಇಲ್ಲಿಯವರೆಗೆ ಏನು ಆಡಿಯೋ ಇತ್ತು, ಅಂದ್ರೆ ಮೊದಲಿಗೆ ಧರ್ಮ ಹೇಳಿದ್ದು ನಾನು ಮಾತಾಡಿಲ್ಲ, ನನಗೂ ಇದಕ್ಕೆ ಸಂಬಂಧ ಇಲ್ಲ ಅನ್ನೋ ತರದ ಮಾತನ್ನ ಹೇಳಿದ್ರು. ನಂತರ ಧರ್ಮ DK ಸುರೇಶ್ ಅವರ ವಾಯ್ಸ್ ನಲ್ಲಿ ಅಂದ್ರೆ DK ಸುರೇಶ್ ನಾನು ಅನ್ನೋ ರೀತಿಯಲ್ಲಿ ಮಾತಾಡಿರುವಂತ ಆಡಿಯೋ ಪಬ್ಲಿಕ್ ಟಿವಿಗೆ ಸಿಕ್ಕಿತ್ತು. ಈಗ ತಾನೇ ಮಾತನಾಡಿದ್ದು ಅಂದ್ರೆ DK ಸುರೇಶ್ ಅವರ ಹೆಸರು ಹೇಳ್ಕೊಂಡು ನಾನೇ ಮಾತಾಡಿದ್ದು ಅನ್ನುವಂತ ಒಪ್ಕೊಂಡಿರುವಂತ ಆಡಿಯೋ ಇದು. ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇಲ್ಲಿ ಏನು ಧರ್ಮ ಇದ್ದಾರೆ, ಧರ್ಮ ಐಶ್ವರ್ಯ ಅವರ ಟ್ರ್ಯಾಪ್ಗೆ ಬಿದ್ದು ಈ ರೀತಿಯಾಗಿ ಮಾಡಿದ್ರ ಏನು ಅನ್ನುವಂಥದ್ದು ಗೊತ್ತಿಲ್ಲ. ತನಿಖೆ ಮುಖಾಂತರ ಗೊತ್ತಾಗುತ್ತೆ. ಒಟ್ಟಾರೆ ಈಗ ಏನು ವನಿತಾ ಐತಾಳ್ ಅವರಿದ್ದಾರೆ, ಅವರು ಇವತ್ತು ಕೂಡ ಅಂದ್ರೆ ಪೊಲೀಸ್ ಠಾಣೆಗೆ ಹೋಗಿ ಈ ಆಡಿಯೋಗಳೇನಿದ್ದಾವೆ ಅವುಗಳನ್ನ ಸಲ್ಲಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಈ ರೀತಿಯಾಗಿ ಆಡಿಯೋ ಅಂದ್ರೆ ಕಾಲ್ ಮಾಡಿ ಅವರೇ ಒಪ್ಕೊಂಡಿದ್ದಾರೆ ಅನ್ನುವಂತ ಆರೋಪವನ್ನು ಕೂಡ ಈಗ ಮಾಡಿರುವಂತದ್ದು. ನಾಳೆ ಐಶ್ವರ್ಯ ಗೌಡ ಜೊತೆಗೆ ಈ ಧರ್ಮೇಂದ್ರ ಇಬ್ಬರನ್ನು ಕೂಡ ಕರೆಸಿ ವಿಚಾರಣೆ ಮಾಡುವಂತ ಸಾಧ್ಯತೆ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮಹದೇಶ್ ನಿಮ್ಮೆಲ್ಲ ಮಾಹಿತಿಗೆ.